ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ರೀತಿಯ ಅಡೆತಡೆಗಳಾಗಿರ್ಬೋದು, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಹಣದ ಸಮಸ್ಯೆಗಳಾಗಿರ್ಬೋದು, ಆರ್ಥಿಕ ಸಂಕಷ್ಟಗಳಾಗಿರ್ಬೋದು, ಮಾಟ ಮಂತ್ರ, ವಶೀಕರಣ, ಈ ರೀತಿಯ ಯಾವುದೇ ಒಂದು ಕಠಿಣ ಸಮಸ್ಯೆಗಳೇ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಈ ಒಂದು ಮಂತ್ರ ಅಂದರೆ ಈ ಒಂದು ವಾರಾಹಿ ತಾಯಿಯ ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಈ ಒಂದು ಮಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರಕ್ಕೆ ಇಂತಿಷ್ಟೇ ಅಂತ ನಿಯಮಗಳೇನೂ ಇಲ್ಲ. ಇರೋದೊಂದು ನಿಯಮ ಅಷ್ಟೇ, ಅದು ನಾನ್ ವೆಜ್ಜನ್ನು ತಿಂದಾಗ ಪಠಿಸಬಾರ್ದು, ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಕೂಡ ಪಠಿಸಬಾರ್ದು. ಇನ್ನು ಈ ಒಂದು ಮಂತ್ರವನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ಳುವಾಗ ಯಾವುದೇ ರೀತಿಯ ಕಷ್ಟಗಳಿರ್ಬೋದು ಅಥವಾ ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು, ಅದೆಲ್ಲವನ್ನು ವಾರಾಹಿ ತಾಯಿಯ ಮುಂದೆ ಹೇಳಿಕೊಂಡು ಈ ಕಷ್ಟಗಳಿಂದ ನಮಗೆ ಮುಕ್ತಿಯನ್ನು ಕೊಡು ತಾಯಿ ಅಂತ ಬೇಡಿಕೊಂಡು ನಂತರ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಈ ಒಂದು ಮಂತ್ರವನ್ನು 9 ಬಾರಿ, 11 ಬಾರಿ, 21 ಬಾರಿ ಅಥವಾ 108 ಬಾರಿ ಕೂಡ ಪಠಿಸಬಹುದಾಗಿರುತ್ತೆ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲ, ಸಂತಾನ ಭಾಗ್ಯ ಆಗಿಲ್ಲ, ಅಥವಾ ಯಾವುದೇ ರೀತಿಯ ಒಂದು ಕೆಲಸವನ್ನು ಹುಡುಕ್ತಾ ಇರ್ಬೋದು ಅಥವಾ ಪ್ರಮೋಷನ್ಗಾಗಿ ನೀವು ಕಾಯ್ತಾ ಇರ್ಬೋದು, ಅಂಥವರು ಕೂಡ ಈ ಒಂದು ಮಂತ್ರವನ್ನು ಪಠಿಸಬಹುದಾಗಿರುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಇದ್ದವರಂತೂ ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ನಾವು ಕಣ್ಣಾರೆ ನೋಡಬಹುದಾಗಿರುತ್ತೆ. ಇನ್ನು ಯಾವುದೇ ರೀತಿಯ ಮಂತ್ರಗಳನ್ನು ಪಠಿಸೋದಕ್ಕೂ ಮುಂಚೆ ಇಂತಿಷ್ಟು ನಿಯಮಗಳನ್ನು ಪಾಲಿಸೋದು ತುಂಬಾ ಮುಖ್ಯ. ಹಾಗಾಗಿ ನಾನ್ ವೆಜ್ಜನ್ನು ತಿಂದು ಎಂದಿಗೂ ಕೂಡ ಈ ಒಂದು ಮಂತ್ರಗಳನ್ನು ಪಠಿಸಬೇಡಿ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ನೀವು ಯಾವುದೇ ರೀತಿಯ ಒಂದು ಅಶುದ್ಧತೆಯಿಂದ ಇಲ್ಲ ಅಂದರೆ ಶುದ್ಧವಾಗಿದ್ದರೆ ಕೈಕಾಲು ತೊಗೊಂಡು ಕೂಡ ನೀವು ಪಠಿಸ್ಬೋದು. ಇನ್ನು ಈ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋರು ಈ ಒಂದು ಮಂತ್ರವನ್ನು ಬುಕ್ನಲ್ಲೂ ಕೂಡ ಬರಿಬಹುದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೋಡಿಕೊಂಡು ಕೂಡ ನೀವು ಬುಕ್ನಲ್ಲಿ ಒಂದು 9 ಬಾರಿ, 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿನಾದರೂ ನೀವು ಬರಿಬೇಕಾಗುತ್ತೆ. ಇದನ್ನು ಹೇಳೋದ್ರಿಂದ ಅಥವಾ ಬರೆಯೋದ್ರಿಂದ, ಎರಡು ಮಾಡೋದ್ರಿಂದ ಕೂಡ ಸಮಾನಾರ್ಥ ಫಲಗಳನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮೆಲ್ಲ ಕಷ್ಟಗಳನ್ನು ವಾರಾಹಿ ತಾಯಿಯ ಮುಂದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳ್ಕೋಬೇಕಾಗುತ್ತೆ. ಮಂತ್ರ ಬಂದು ಹೀಗಿರುತ್ತೆ: ಓಂ ಸ್ತಂಭನ ವಾರಾಹಿಯೇ ನಮಃ, ಓಂ ಸ್ತಂಭನ ವಾರಾಹಿಯೇ ನಮಃ, ಓಂ ಸ್ತಂಭನ ವಾರಾಹಿಯೇ ನಮಃ. ಈ ರೀತಿಯಾಗಿ ಮಂತ್ರವನ್ನು ನೀವು 9 ಬಾರಿನಾದರೂ ಹೇಳ್ಕೊಳ್ಳಿ ಅಥವಾ 11 ಬಾರಿನಾದರೂ ಹೇಳ್ಕೊಳ್ಳಿ ಅಥವಾ 21 ಬಾರಿ ಅಥವಾ 108 ಬಾರಿನಾದರೂ ನೀವು ಹೇಳ್ಕೊಬೋದು. ನಿಮಗೆ ಎಷ್ಟು ಬಾರಿ ಹೇಳ್ಕೊಬೇಕು ಅನಿಸುತ್ತೆ ಅಷ್ಟು ಬಾರಿ ನೀವು ಹೇಳ್ಕೊಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ತಾಯಿ ಹತ್ರ ಬೇಡ್ಕೊಬೇಕಾಗುತ್ತೆ. ತುಂಬ ಪ್ರೀತಿ ಹಾಗೂ ಭಕ್ತಿಯಿಂದ ಬೇಡ್ಕೊಂಡ್ರೆ ತಾಯಿ ಯಾವುದನ್ನು ಕೂಡ ನಿಮ್ಮ ಬೇಡಿಕೆಗಳನ್ನೇ ಆಗಿರ್ಬೋದು, ಆಸೆಗಳನ್ನೇ ಆಗಿರ್ಬೋದು ಅಥವಾ ಸಮಸ್ಯೆಗಳನ್ನೇ ಆಗಿರ್ಬೋದು ಆಲಿಸೋದಿಲ್ಲ ಅಂತ ಹೇಳೋದೇ ಇಲ್ಲ. ಆಲಿಸಿ ನಿಮಗೆ ಪರಿಹಾರವನ್ನು ನೀಡ್ತಾರೆ. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಾಗಿ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.